ಒಂದು ಘಟನೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ನಾಲ್ವಾರು ಸಿನಿಮಾಟಿಕ್ ಹಲವಾರು ಕಲಾವಿದರು ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹೇಳ್ಕೊಂಡು ಹೇಳಿದವಲ್ಲ, ದೆಹಲಿ ಒಳಗೆ ಪಾಲ್ಕೆ ಪ್ರಶಸ್ತಿ ಮರುದಿವಸ ನಾವು ದೆಹಲಿ ಒಳಗೆ ಇದ್ದೇವೆ. ಎಲ್ ರೇವಣಸಿದ್ದೇನವ್ರ ಮನೆ ಒಳಗೆ. ರೇವಣಸಿದ್ದೇನವರು ಅವರು ಕರ್ನಾಟಕದವರು, ರಾಜ್ಕುಮಾರ್ ಅವರು ಕರ್ನಾಟಕದವರು. ನಮ್ಮ ಗುರುಗಳು ಬಂದಿದ್ದಾರೆ, ನಮ್ಮ ಮನೆಯಲ್ಲಿ ವಾಸ್ತವ್ಯಾರ ಅಂದಾಗ ರಾಜ್ಕುಮಾರ್ ಅವರು ಒಂದೇ ಮಾತಾಡಿದ್ರು, ನಾವು ಅವ್ರ ದರ್ಶನ ಮಾಡ್ಬೇಕಲ್ಲ ಅಂತ. ಡಾಕ್ಟರ್ ರಾಜ್ಕುಮಾರ್ ಅವರು ನಾವು ಅವ್ರ ದರ್ಶನ ಮಾಡ್ಬೇಕಲ್ಲ ಅಂದ್ರು. ಹಾಗಾದ್ರೆ ನಾಳೆ ನಮ್ಮ ಮನೆಗೆ ಬನ್ನಿ, ಅಲ್ಲೇ ಒಂದು ಔತಣಕೂಟ ಮನೆ ಏರ್ಪಡಿಸೋಣ ಅಂತ ತಿಳ್ಕೊಂಡು ಹೇಳಿ ರೇವಣಸಿದ್ದೇನವರು ತಮ್ಗೆ ಬೇಕಾದ ಎಲ್ಲಾ ಬಳಗಕ್ಕೂ ಒಂದು ಔತಣಕೂಟವನ್ನ ಏರ್ಪಡಿಸಿ ರಾಜ್ಕುಮಾರ್ ಅವರನ್ನ ಅವರ ಮನೆಗೆ ಕರೆಸಿದಾಗ ಅವರನ್ನು ನೋಡೋದಕ್ಕ, ಶ್ರೀನಾಥ್ ನೋಡೋದಕ್ಕ ನಾವು ವಿದ್ಯಾರ್ಥಿ ಜೀವನದಲ್ಲಿ ಬಹಳ ಪರಿಪಾಠ ಪಟ್ಟಿದ್ದೆವು. ರಾಜ್ಕುಮಾರ್ ಅವರನ್ನು ನೋಡೋದಕ್ಕೆ ಒಂದ್ಸಲ ಗುಲ್ಬರ್ಗಕ್ಕೆ ಬಂದಿದ್ದು ಕಲಬುರಗಿ. ಅದು ಯಾವುದೋ ಲಾಟ್ರಿ ಸ್ಕೀಮ್ ಕಾರ್ಯಕ್ರಮ ಇತ್ತು. ಅವಾಗ ಶ್ರೀನಾಥ್ ಅವರು ಬಂದಿದ್ರು. ನಾವಾಗ ಇನ್ನೂ ಕಾಲೇಜಿನೊಳಗೆ ಬರ್ತಾ ಇದ್ವು. ಅವರನ್ನು ನೋಡುವುದಕ್ಕಾಗಿ ಅವರ ಚಿತ್ರಗಳನ್ನ ನೋಡಿ ಪ್ರಭಾವಿತರಾಗಿದ್ದ ನಾವು ಅವರನ್ನು ನೋಡುವುದಕ್ಕಾಗಿ ಆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ದೇಶದೊಳಗೆ ಅವರನ್ನು ಫಸ್ಟ್ ಕಂಡಿದ್ದೆವು. ಆನಂತರ ಬೆಂಗಳೂರಿನಲ್ಲಿ ಸಿದ್ದಯ್ಯ ಪುರಾಣಿಕ ಪ್ರತಿಷ್ಠಾನದ ವತಿಯಿಂದ ಒಂದು ಕಾರ್ಯಕ್ರಮದಲ್ಲಿ ಅವರು ನಾವು ಕೂಡಿದ್ದೆವು. ಮತ್ತು ಮೂರನೇ ಸಲ ಅವರೇ ಸ್ವತಃ ನಮ್ಮ ಮಠಕ್ಕೆ ಬಂದು ಹೀಗೆ ಪ್ರಶಸ್ತಿ ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದು ಕಲ್ಪನೆ ಮಾತಾಗಿತ್ತು. ಆದ್ರೆ ಇವತ್ತು ಅವರೇ ಬಂದು ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿರ್ತಕ್ಕಂಥದ್ದು ನಮ್ಗೆ ಎಷ್ಟು ಸಂತೋಷ ಆಗಿದೆ ಅಂತಂದ್ರೆ ಹಂಡೆ ಹಾಲು ಕುಡಿದಷ್ಟು ಸಂತೋಷ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಂತ ಶ್ರೀನಾಥ್ ಅವರು ನಾವು ಹೇಳಿದ್ರೆ ಯಾವತ್ತು ಚಿರಯುವನದ ನಟರವರು ಅವ್ರ ಹಾಗೆ ಇರಬೇಕು. 120 ವರ್ಷ ಮತ್ತೆ ಬರ್ತೀರಿ ಅಂತ ಹೇಳಿದ್ರಲ್ಲ, ಹಿಂಗೆ ಇದು ಬರ್ಬೇಕು. ಆರೋಗ್ಯವಂತರಾಗಿ ಗೋಲುಸಿದ್ದೇಶ್ವರ ಕೃಪಾಶೀರ್ವಾದದಿಂದ ಅವರು ಮತ್ತೆ ಶ್ರೀ ಕ್ಷೇತ್ರಕ್ಕೆ ಬರುವಂತಾಗಲಿ ಅಂತ ತಿಳ್ಕೊಂಡು ಹೇಳಿ ಅವರ ಅನೇಕ ಚಲನಚಿತ್ರಗಳನ್ನ ನೀವು ನೋಡಿರ್ತೀರಿ. ಪುಟ್ಟಣ್ಣನವರ ಗಟ್ಟಿನ ನಾಯಕ ಅಂತಂದ್ರೆ ಶ್ರೀನಾಥ್ ಜಿ ಅಂತ ತಿಳ್ಕೊಂಡು ಹೇಳ್ಬೇಕಾಗ್ತದೆ. ಪುಟ್ಟಣ್ಣ ಕಣಗಲವರು ಹೆಚ್ಚಿನ ಸಿನಿಮಾದಲ್ಲಿ ರಾಜ್ಕುಮಾರ್ ಚಿತ್ರದಲ್ಲಿ ನಟಿಸಿಲ್ಲ, ವಿಷ್ಣುವರ್ಧನ್ ನಟಿಸಿಲ್ಲ, ನಾಗರಾವ್ ಅವರು ಮತ್ತವರು ಮಾಡಿರ್ಬೋದು. ಆದ್ರೆ ಬಹಳಷ್ಟು ಪುಟ್ಟಣ್ಣ ಕಣಗಾಲ್ ಅವರ ಚಿತ್ರಗಳಲ್ಲಿ ಅವರು ಅಭಿನಯಿಸೋದನ್ನ ನಾವು ಇಷ್ಟಪಟ್ಟ ಕಾದಂಬರಿ ಆಧಾರಿತ ಚಲನಚಿತ್ರಗಳಲ್ಲಿ ಅವರು ಅಭಿನಯಿಸೋದನ್ನ ಅವತ್ತು ನಾವು ಕಾಣ್ತಾ ಇದ್ದೆವು. ಅವರ ಮೊದಲನೇ ಹೆಸರು ನೋಡ್ರಿ ನಾರಾಯಣ ಸ್ವಾಮಿ ಅಂತಿತ್ತು. ಶ್ರೀನಾಥ್ ಅವ್ರ ಅಂತ ತಿಳ್ಕೊಂಡು ಚಿತ್ರರಂಗಕ್ಕೆ ಬಂದಾಗ ಯಾವಾಗ ಬದಲಾಯ್ತು ಗೊತ್ತಿಲ್ಲ. ಆದ್ರೆ ಇವತ್ತು ಶ್ರೀನಾಥ್ ಅಂತಂದ್ರೆ ಇಲ್ಲಿ ನಮ್ಮ ಒಬ್ಬ ಅರ್ಚಕರಿಂದ ನೋಡ್ರಿ, ಸನ್ನತಿ ಅರ್ಚಕರು. ಶ್ರೀನಾಥ ಅಂತಂದ್ರೆ ಬೇರೆ ಅಲ್ಲ, ಶ್ರೀನಾಥ್ ಅಂದ್ರೆ ಸಾಕ್ಷಾತ್ ವಿಷ್ಣು ಅಂತ ತಿಳ್ಕೊಂಡು ವಿಷ್ಣು ಭಗವಂತನ ಹೆಸರನ್ನ ಶ್ರೀನಾಥ ಅಂತ ತಿಳ್ಕೊಂಡು ಕೇಳ್ತಾರೆ. ಅಂತ ಶ್ರೀನಾಥ್ ಅಂತಕ್ಕಂಥ ಹೆಸರನ್ನ ಧರಿಸಿ ಚಿತ್ರರಂಗ ಮರೆಯದ ಹಾಗೆ ಅಮರವಾಗಿರ್ತಕ್ಕಂಥ ಪಾತ್ರಗಳನ್ನು ಮಾಡಿದಂತ ಹಿರಿಯ ಕಲಾವಿದರು, ಅನುಭವಿ ಕಲಾವಿದರು ಮತ್ತು ಎವರಿ ಗ್ರೀನ್ ಯಂಗ್ ಮ್ಯಾನ್, ಯಾವತ್ತೂ ಎಲ್ಲ ಕಾಲದ ಯಂಗ್ ಮ್ಯಾನ್ ಅಂತಕ್ಕಂಥ ರೀತಿಯಲ್ಲಿ ಇರ್ತಕ್ಕಂಥ ಶ್ರೀನಾಥ್ ಅವರಿಗೆ ಇನ್ನೂ ಹೆಚ್ಚು ಈ ಚಿತ್ರಗಳಲ್ಲಿ ಮಾಡ್ತಕ್ಕಂಥ ಇಂಥ ವೇದಿಕೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಕ್ಕಂಥ ಆರೋಗ್ಯ ಮುಂತಾದವುಗಳನ್ನ ಭಗವಂತ ಕೋಲಿಸಿದ್ದೇಶ್ವರಿ ಕರುಣಿಸಲಿ ಅಂತ ಹಾರೈಸಿ, ಅನಿವಾರ್ಯ ಅವರು ದೂರ ಪ್ರಯಾಣ ಮಾಡಬೇಕಾಗಿರೋದ ಇವತ್ತು ನಮ್ಮ ವೇದಿಕೆಯಿಂದ ನಿರ್ಗಮಿಸ್ತಾ ಇದ್ದಾರೆ. ನಿಮ್ಮದೇ ಮಠ ಅವಾಗ ಮತ್ತು ಬರ್ತಾನೆ ಇರಬೇಕು ಅಂತ ಅವರನ್ನ ಕುರಿತು ಹೇಳಿ ತಮಗೆ ಶುಭವಾಗಲಿ, ಒಳ್ಳೆಯದಾಗಲಿ ಅಂತ ಹಾರೈಸಿ ಈಗ ನಮ್ಮ ವೇದಿಕೆಯಿಂದ ಅನಿವಾರ್ಯ ಅವ್ರು ಬಿಳ್ಕೊಡ್ಬೇಕಾಗಿದೆ. ಅವ್ರ ಮಂತ್ರಾಲಯ ಮುಂತಾದ ಕ್ಷೇತ್ರಗಳ ದರ್ಶನಕ್ಕಾಗಿ ಹೋಗ್ಬೇಕಾಗಿರೋದ್ರಿಂದ ಅವರಿಗೆ ನಾವು ಅನುಮತಿಯನ್ನು ಕೊಡ್ತಾ ಇದೀವಿ. ಯಾಕಂದ್ರೆ ಈ ಚಳಿ ವಾತಾವರಣದಲ್ಲಿ ಬಹಳ ಅವ್ರಿಗೆ ತೊಂದರೆ ಕೊಡೋದು ಒಳ್ಳೆಯದಲ್ಲ. ನಮ್ಗೆಲ್ಲ ರಾಟಿ ಅದ, ನಾವು ಯಾವಾಗ ಕೊಡ್ತೀವಿ ನೋಡಿ. ರಥೋತ್ಸವ ಟೈಮಿಗೆ ಬಂದಿದ್ದಾರೆ ಶ್ರೀನಾಥ್ ಅವರು. ರಥೋತ್ಸವನ್ನ ನೋಡಿ ಆನಂದ ಪಟ್ರೆ ಅವರನ್ನ ನೋಡಿ ನಾವು ಆನಂದ ಪಟ್ಟಿದ್ದೀವಿ. ಮತ್ತೆ ಅವ್ರು ಬರುವಂತಾಗಲಿ ಅಂತ ಮತ್ತೊಮ್ಮೆ ಕೋರಿ ಅವರ ಜೊತೆ ಬಂದಿರತಕ್ಕಂಥ ಅವರ ಎರಡನೇ ಪುತ್ರ ಸಂದೇಶ್ ಮಾಸ್ಟರ್ ರೋಹಿತ್ ಅಂತ ತಿಳ್ಕೊಂಡು ನೀವು ನೋಡಿರ್ತೀರಿ. ಮಾಲ್ಗುಡಿ ಡೇಸ್ ಅಂತ ತಿಳ್ಕೊಂಡು ಟಿವಿ ಒಳಗೆ ಒಂದು ಧಾರಾವಾಹಿ ಬರ್ತಿತ್ತು. ಅದರೊಳಗೆ ರೋಹಿತ್, ಮಾಸ್ಟರ್ ಮಂಜುನಾಥ್ ಮುಂತಾದವೆಲ್ಲ ಬಹಳ ಅದ್ಭುತವಾದಂತ ಅಭಿನಯವನ್ನು ಮಾಡ್ತಾ ಇದ್ರು. ಬಾಲ ಪಾತ್ರಗಳನ್ನು ಮಾಡಿದಂತ ಮಾಸ್ಟರ್ ರೋಹಿತ್ ಬಗ್ಗೆ ನಾವು ಕೇಳಿದ್ದೆವು. ಇವತ್ತು ಅವರ ಸಹೋದರ, ಅವರ ತಮ್ಮ ಸಂದೇಶ್ ಕೂಡ ಬಂದಿರತಕ್ಕಂಥದ್ದು ಬಹಳ ಖುಷಿಯ ಸಂಗತಿ ಅಂತ ಕೂಡ ಹೇಳಿ, ಅವರ ತಂದೆಯವರಾಗಿ ಅವರು ಕೂಡ ಚಲನಚಿತ್ರ ರಂಗದಲ್ಲಿ ಬೆಳಗಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಅವರನ್ನ ಕುರಿತು ಹಾರೈಸಿ, ಈಗ ಶ್ರೀನಾಥ್ ಅವರು ಈ ವೇದಿಕೆಯಿಂದ ಬೇರೆ ಒಪ್ಪಿದಲ್ಲ ಹೋಗಿ ಬರ್ಲಿಲ್ಲ. ಶ್ರೀನಾಥ್ ಅವ್ರು ಮತ್ತೆ ಬರ್ಲಿಲ್ಲ, ಮತ್ತೆ ಬರ್ಬೇಕಲ್ಲ ಕಾರ್ಯಕ್ರಮಕ್ಕೆ.
ಅದಕ್ಕೆ ಕೈಗಾಡ ಮಾಡೋದು ಬೇಡ, ಅವರನ್ನೆಲ್ಲ ನಾವು ಗೌರವಯುತವಾಗಿ ಬೆಳ್ಕೊಂಡಾಗ.